ರಾಜ್ಯದಲ್ಲಿ ಟ್ಯಾಕ್ಸ್ ನೋಟಿಸ್ ಶಾಕ್ ಮುಗಿತಾ ಇಲ್ಲ. ಎಲ್ಲೆಡೆ ನೋಟಿಸ್ ಕೊಡ್ತಾ ಇರೋದ್ರಿಂದ ವರ್ತಕರು ಕಂಗಾಲಾಗಿದ್ದಾರೆ. ನಂದಿನಿ ಬೂತ್ಗೂ ಸಹ ಟ್ಯಾಕ್ಸ್ ನೋಟಿಸ್ ಅನ್ನ ಕೊಡಲಾಗಿದೆ. ಬೆಂಗಳೂರಿನ ಉಳ್ಳಾಳದ ನಂದಿನಿ ಬೂತ್ಗೆ 1,10,00,000 ಟ್ಯಾಕ್ಸ್ ಪಾವತಿ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಡಲಾಗಿದೆ. ಟ್ಯಾಕ್ಸ್ ನೋಟಿಸ್ ನೋಡಿ ಗಾಬರಿ ಆಗ್ಬಿಟ್ಟಿದ್ದಾರೆ ಬೂತ್ ಮಾಲೀಕರು. ನಾಳೆ ಬಂದ್ಗೆ ಕೆಲ ನಂದಿನಿ ಬೂತ್ಗಳಿಂದಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಾಲು ಮಾರಾಟದಲ್ಲಿ ಬಹಳಷ್ಟು ಪರಿಣಾಮಗಳು ನಾಳೆ ಬೀಳುವ ಸಾಧ್ಯತೆಗಳಿದೆ. ಹಾಲಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಬರೋದಿಲ್ಲ. ಅವರು ಹಾಲಿಗೂ ಕೂಡ ಈ ರೀತಿಯ ತೆರಿಗೆಯನ್ನ ಹಾಕ್ತಾ ಇರೋದು ಎಷ್ಟು ಸರಿ? ಯಾರು ಯಾವ ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ಕೊಳ್ದೆ ಏಕಾಏಕಿ ಬಂದು ನೋಟಿಸ್ ಕೊಡ್ತಾರೆ ಅಂದ್ರೆ ಹೇಗೆ ಪಾವತಿ ಮಾಡಬೇಕು ಅಂತ ಅವರ ಪ್ರಶ್ನೆ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ಈಗ ನಂದಿನಿ ಬೂತ್ಗೂ ಕೂಡ ಈಗಾಗಲೇ ಸಾಕಷ್ಟು ನಂದಿನಿ ಬೂತ್ಗಳಿಗೆ ಬಂದಿದೆ. ನಮ್ಮ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವರಿಗೆ ಬಂದಿರುವಂಥದ್ದು ಬರೋಬ್ಬರಿ 1 ಕೋಟಿಯಷ್ಟು ತೆರಿಗೆ ಕಟ್ಟಿ ಅಂತ ಬಂದಿದೆ ಅಂತೆ. ಸೊ ಅವ್ರನ್ನ ಮಾತಾಡ್ಸೋಣ, ರವಿ ಅಂತ. ಸೊ ಟೋಟಲ್ ಆಗಿ 4 ವರ್ಷದ ಎಷ್ಟು ಬಂದಿದೆ? 3 ಲಕ್ಷ ಬಂದಿದೆ ಮೇಡಮ್. ನಂದಿನಿ ಬೂತ್. ಹೌದು ಮೇಡಮ್. ನಾವು ಹಾಲು ಮೊಸರು ಇದೇ ಮಾರೋದು. ನಾವೆಲ್ಲಿ ಕಟ್ಟಕ್ಕಾಗುತ್ತೆ ಮೇಡಮ್? ಜೀವನ ಮಾಡೋದೇ ಬೆಂಗಳೂರಲ್ಲಿ ಕಷ್ಟ ಇದೆ. ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳನ್ನ ಹೊಸ್ಕೊಂಡು ಇವೆಲ್ಲ ಮಾಡ್ಕೊಂಡು ನಾವು ಇದನ್ನು GST ಬೇರೆ ಕಟ್ಟು ಅಂತಂದ್ರೆ ಎಷ್ಟು ಕಟ್ಟಕ್ಕೆ ಸಾಧ್ಯ? ಖಂಡಿತ ತೋರಿಸ್ತೀನಿ ಮೇಡಮ್. ಹೌದು ಮೇಡಮ್. 2021-22ರಲ್ಲಿ ಮೇಡಮ್ 27,73,416 ರೂಪಾಯಿ ಬಂದಿದೆ. ತಿರ್ಗಾ 22-23ಕ್ಕೆ 37,609 ರೂಪಾಯಿ ಬಂದಿದೆ. ತಿರ್ಗಾ 23-24ಕ್ಕೆ 44,04,337 ರೂಪಾಯಿ ಬಂದಿದೆ. ಇಷ್ಟು 4 ವರ್ಷದಾಗಿದೆ. 24-25ಕ್ಕೆ ಇದೇನೋ ಕಡಿಮೆ ತೋರಿಸಿದ್ದಾರೆ. ಬಟ್ ಇಷ್ಟು ಕಟ್ಟಿ 1.5% ಇವು ನಮಗೇನು ಗೊತ್ತಿಲ್ಲ. ನಮಗೆ ಗೊತ್ತಿದ್ದೇನು ಹಾಲು ಮಾರ್ತಾಯಿದ್ದು ಮುಂಚೆ ಮಾರ್ತಾಯಿದ್ವಿ, ಈಗಲೂ ಅದೇ. ಇವು ಫೋನ್ಪೇ ಬಂದಮೇಲೆ ನಾವು ಯೂಸ್ ಮಾಡ್ತಾಯಿದ್ವಿ. ನಮಗೆ ಮುಂಚೆ ಮಾಹಿತಿ ಏನಾರ ಕೊಟ್ಟಿದ್ರೆ ಇವರು ಫೋನ್ಪೇ ಹಾಕ್ಸ್ಕೊಂಡಾಗ ನೀವು GST ಮಾಡಿಸ್ಕೊಳ್ಳಿ, ಈ ಥರ ಮಾಡಿ ಕಟ್ಟಿ ಅಂತ ವರ್ಷ ನಮಗೆ ಮಾಹಿತಿ ಕೊಟ್ಟಿದ್ರೆ ನಾವು ಹಾಲು ಮೊಸರಿಗೆ ವಿನಾಯಿತಿ ಇದೆಯಲ್ಲ, ತೆರಿಗೆ ವಿನಾಯಿತಿ ಇದೆ, ಬೇಕಾಗೂ ಇಲ್ಲ ನೋಂದಣಿ. ಹೌದು. ಕರ್ನಾಟಕದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ, ಅದು ಉಪಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಒರೆಸಿದಂತೆಯೇ ಇದೆ. ಇಲ್ಲಿ ಪ್ರಶ್ನೆ ಏನು ಅಂದರೆ ಕೋತಿ ಯಾರು ಅಂತ. ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು. ನೋಟಿಸ್ ಕೊಟ್ಟ ಹಿನ್ನೆಲೆ ಮುಖ್ಯಮಂತ್ರಿಗಳ ಆದೇಶ. ಅವರು ಸ್ಪಷ್ಟವಾಗಿ ತೆರಿಗೆ ಸಂಗ್ರಹಣೆಯನ್ನು ಹೆಚ್ಚು ಮಾಡಬೇಕು ಅಂಥೇಳಿ ಹಣಕಾಸು ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ. ಅವರ ನಿರ್ದೇಶನದ ಹಿನ್ನೆಲೆಯಲ್ಲೇ ಸಣ್ಣ ವ್ಯಾಪಾರಸ್ಥರಿಗೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ. ಈಗ ಕೇಂದ್ರವನ್ನು ಯಾಕೆ ದೂರ್ತಾ ಇದ್ದೀರಿ? ಇಲ್ಲಿ ಕೋತಿ ಕೆಲಸ ಮಾಡಿರೋದು ನೀವು. ಕೇಂದ್ರದ ಮೇಲೆ ತಪ್ಪು ಬರೋ ರೀತಿಯಲ್ಲಿ ನಿಮ್ಮ ಹೇಳಿಕೆಗಳು ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾವೆ. ಈಗ ನೋಟಿಸ್ ಕೊಟ್ಟಿರೋದು ಕೇಂದ್ರದ ತೆರಿಗೆ ಇಲಾಖೆ ಅಲ್ಲ. ಇನ್ಕಮ್ ಟ್ಯಾಕ್ಸ್ನವರು ನೋಟಿಸ್ ಕೊಟ್ಟಿಲ್ಲ, ಕೇಂದ್ರ ತೆರಿಗೆ ಇಲಾಖೆಯವರು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ. ಮತ್ತು ಇಡೀ ದೇಶದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿದೆ. ಇಲ್ಲಪ್ಪ, ಇದು ಕರ್ನಾಟಕದಲ್ಲೂ ಹೋಗಿದೆ, ಕೇರಳದಲ್ಲೂ ಹೋಗಿದೆ, ಮಹಾರಾಷ್ಟ್ರದಲ್ಲೂ ಹೋಗಿದೆ, ಆಂಧ್ರ, ತೆಲಂಗಾಣ, ಉತ್ತರ ಪ್ರದೇಶ, ದೆಹಲಿ ಎಲ್ಲ ಕಡೆಯೂ ನೋಟಿಸ್ ಹೋಗಿದೆ ಅಂದರೆ ಕೇಂದ್ರ ತೆಗೆದುಕೊಂಡ ತೀರ್ಮಾನ ಅಂತ ನೀವು ಆರೋಪ ಮಾಡಿದರೆ ಒಪ್ಪಿಡ್ಬೋದಾಗಿತ್ತು. ಮಹಾರಾಷ್ಟ್ರದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಹೂವು, ತರಕಾರಿ, ಊಟದ ಗಾಡಿ, ಮಾಂಸ ಮಾರಾಟ ಮಾಡೋರು ಇಂಥವರಿಗೆ ಮಹಾರಾಷ್ಟ್ರದಲ್ಲಿ ನೋಟಿಸ್ ಹೋಗಿಲ್ಲ. ಕರ್ನಾಟಕದಲ್ಲಿ ಯಾಕೆ ನೋಟಿಸ್ ಹೋಗಿದೆ?